ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟದ ಸರ್ಕಾರಿ ಸಂಘ ಕಳೆದ ತಿಂಗಳ ಚುನಾವಣೆಯಲ್ಲಿ ಆರಿಸಿ ಬಂದ ಅಭ್ಯರ್ಥಿಗಳು ಮತ್ತು ಅಧ್ಯಕ್ಷರು ಕೂಡಲೇ ಹಾಲು ಹಾಕುತ್ತಿರುವ ರೈತರ ಹಾಲಿಗೆ ದರವನ್ನ ಕಡಿಮೆ ಮಾಡಿರುವುದು ದುರದೃಷ್ಟಕರ. ಇದು ರೈತರಿಗೆ ಹಿತ ಕಾಯುವ ವ್ಯವಸ್ಥೆ ಅಲ್ಲ ಎಂದು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟದ ದರ 3.50 ರೂಪಾಯಿ ದರ ಕಡಿಮೆ ಮಾಡಿರುವುದು ರೈತರನ್ನ ಸಂಕಷ್ಟಕ್ಕೆ ದೂಡಿದಂತಾಗಿದೆ. ರಾಜ್ಯ ಸರ್ಕಾರ ನಂದಿನಿ ಹಾಲು ಪಾಕೆಟ್ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡಿದೆ. ಹಾಲು ಕೊಟ್ಟ ಮತ್ತು ಸರ್ಕಾರ ನಾನು ಅತ್ತಂಗ್ ಮಾಡ್ತೀನಿ, ನೀವು ಸತ್ತೋರ್ಗತಿ ಮಾಡಿ ಎಂಬ ಅಭಿಪ್ರಾಯ ಮೂಡುತ್ತಿದೆ. ಕೂಡಲೇ ಆದೇಶವನ್ನ ವಾಪಸ್ ಪಡೆಯಲೇಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ, ಎಚ್ಚರಿಕೆ ಎಂದು ರೈತ ಒಕ್ಕೂಟ ಕಬ್ಬು ಬೆಳೆಗಾರರ ಸಂಘದ ಶಿಗ್ಗಾಂವ ತಾಲೂಕಾ ಅಧ್ಯಕ್ಷರಾದ ಬಸಲಿಂಗಪ್ಪ ನರಗುಂದ್ ಅವರು ಹೇಳಿದ್ದಾರೆ. ರೈತ ಒಕ್ಕೂಟ ಕಬ್ಬು ಬೆಳೆಗಾರರ ಸಂಘ ತಾಲೂಕಾ ಅಧ್ಯಕ್ಷರು ಬಸಲಿಂಗಪ್ಪ ನರಗುಂದ್ ಅಂತಂದು ಏನು ಹಾವೇರಿ ಜಿಲ್ಲೆಯ KMF ಏನು ಸಂಸ್ಥೆ ಆಗಿದೆ, ಏನು ಕಳೆದ ದಿನಗಳಿಂದ ಏನು ಚುನಾವಣೆಯಲ್ಲಿ ಆರಿಸಿ ಬಂದಂಥ ಎಲ್ಲ ಹಾವೇರಿ ಜಿಲ್ಲೆಯ ಡೈರೆಕ್ಟರ್ಗಳು ಏನು KMFನಲ್ಲಿ ತುರ್ತು ಸಭೆಯನ್ನು ಕರೆದು ಏನು ಸಭೆ ಮಾಡಿ ಹಾಲಿನ ದರವನ್ನು ಏನು KMFನ ಡೈರೆಕ್ಟರ್ಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡಿ ಏನು ದರವನ್ನು 3.50 ರೂಪಾಯಿ ಕಡಿಮೆಯನ್ನು ಮಾಡಿದಿರಿ. ರಾಜ್ಯ ಸರ್ಕಾರ ಏನು ನಂದಿನಿ ಹಾಲಿಗೆ ಪಾಕೆಟ್ ಹಾಲಿಗೆ 4 ರೂಪಾಯಿ ದರವನ್ನು ಏರಿಕೆ ಮಾಡಿದೆ. ಇದು ದುಷ್ಟತನದ ಪರಮಾವಧಿ. ಇವತ್ತು ಸರ್ಕಾರ ಏರಿಕೆ ಮಾಡಿದೆ, ಇಲ್ಲಿ ಡೈರೆಕ್ಟರ್ಗಳು ಇಳಿಕೆ ಮಾಡ್ತಾರೆ. ಇದು ನೀ ಹತ್ತಂಬ ನಾ ಸತ್ತಂಗ್ ಮಾಡು ಅಂತಕ್ಕಂಥದ್ದನ್ನು ಈ ಕಾರ್ಯಕ್ರಮವನ್ನು ಕೈ ಬಿಡಬೇಕು. ಏನು KMFನ ಹಾವೇರಿ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ತಾವುಗಳು ಈಗ ಮೊದಲೇ ಯಾವ ರೇಟ್ ಇತ್ತೋ ಆ ರೇಟನ್ನೇ ತಾವುಗಳು ಘೋಷಣೆ ಮಾಡಬೇಕು ಮತ್ತು ಈ ಕಾಯ್ದೆ ಏನು ಮಾಡಿದರೆ ಘೋಷಣೆ ಮಾಡಿದರೆ ಇದನ್ನು ವಾಪಸ್ ಪಡಿಬೇಕು. ಇಲ್ಲದೆ ಹೋದರೆ ತಾಲೂಕಿನಲ್ಲಿ ಉಗ್ರವಾದ ಹೋರಾಟವನ್ನು ಎಲ್ಲ ಸದಸ್ಯರ ವಿರುದ್ಧ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ತಮಗೆ ಗಮನಕ್ಕೆ ತರಲಿಕ್ಕೆ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್.